ಆಕ್ಚುಲಿ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಆಮೇಲೆ ಏನಂದ್ರೆ ಮಾಂತ್ರಿಕ ಮೇನ್ ಈ ಪರ್ಸನ್ ಯಾರು ವ್ಯಾಸವನ್ ಕೃಷ್ಣ ಅನ್ನೋ ಪರ್ಸನ್ CTR ಆರ್ಗನೈಸೇಷನ್ ಇಟ್ಕೊಂಡಿರ್ತಾನೆ. CTR ಅಂದ್ರೆ ಕಮ್ ಟು ರಿಯಾಲಿಟಿ ಅಂತ. ಸೊ ಈ ಕಮ್ ಟು ರಿಯಾಲಿಟಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಇನ್ ಕೇಸ್ ಯಾರಾದ್ರೂ ಇಲ್ಲೊಂದು ನಡೀತಿದೆ, ಈ ತರ ಒಂದು ಪ್ರಾಬ್ಲಮ್ ನಡೀತಿದೆ, ಇಲ್ಲಿ ಮನೇಲಿ ಒಂದು ದೆವ್ವ ಇದೆ, ಇಲ್ಲೊಂದ್ರೆ ಇಲ್ಲೊಂದು ಸಿಚುವೇಶನ್ ನಡೀತಿದೆ, ಇದು ದೆವ್ವ ಇರ್ಬೋದಾ ಅಂತ ಹೇಳಿ ನ್ಯಾಚುರಲಿ ಜನರಿಗೆ ಒಂದು ಭಯ ಇಡ್ತಾರೆ. ಅದು ಅಲ್ಲ ಅನ್ನೋದಕ್ಕೆ ಈ ಪರ್ಸನ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಸೊ ಕೈಂಡ್ ಆಫ್ ಅ ಗೋಸ್ಟ್ ಹಂಟರ್ ಫಿಲಮ್ ಇದು, ಆ ತರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆಮೇಲೆ ರಾಧಿಕಾ ಮಾಲಿ ಪಾಟೀಲ್ ಅಂತ ಇವರು ಆಕ್ಟ್ ಮಾಡಿದ್ದಾರೆ, ಕಾತ್ಯಾಯಿನಿ ಹಾಗೆ ಆಕ್ಟ್ ಮಾಡಿದ್ದಾರೆ ಇವರು ಫಿಲಮ್ ಅಲ್ಲಿ. ಮೇನ್ಲಿ ಏನಂದ್ರೆ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಈ ಪರ್ಸನ್ ಮೇನ್ ಮೋಟೋ ಬಂದು ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಇದು ಮಾಂತ್ರಿಕ 1, ಮೈಲ್ ಬಿ ಮಾಂತ್ರಿಕ 2 ಆಗ್ಬೋದು, ಮಾಂತ್ರಿಕ 3, ಈ ತರ ಮಾಂತ್ರಿಕ ಆಗ್ಬೋದು. ಬಟ್ ಮೊದಲು ನಾನು ಸ್ಕ್ರಿಪ್ಟ್ ಬರ್ಕೊಂಡಾಗ ಫಸ್ಟ್ ನನ್ನ ತಲೆಯಲ್ಲಿ ಬಂದಿದ್ದು ಇದೊಂದು ಸೀರೀಸ್ ಮಾಡಬೇಕು. ಸೀರೀಸ್ ಮಾಡಿದಾಗ ಅದರಲ್ಲಿ ಅಪ್ಪು ಇರಬೇಕು, ಪುನೀತ್ ಸರ್ ಇರಬೇಕು ಅಂತ ಅನ್ಕೊಂಡೆ. ಸೊ ಫಸ್ಟ್ ಥಾಟ್ ಅದೇ ಬಂದಿದ್ದು. ಸೊ ಒನ್ಸ್ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಓಕೆ ಇಲ್ಲ ಅವ್ರನ್ನ ರೀಚ್ ಮಾಡಕ್ ಕಷ್ಟ ಅಂತಂದಾಗ, ಸೊ ನಾವೇ ನಮ್ಮ ಇದರಲ್ಲಿ ಆ ಕ್ಯಾರೆಕ್ಟರ್ಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವರಲ್ಲೇ ಆಡ್ ಮಾಡೋಣ ಅನ್ಕೊಂಡಾಗ ಸರಿ ಎಲ್ರು ಹೇಳಿದ್ರು ಟ್ರೈ ಮಾಡಿ ನೀವು ಅಂತ. ಹೇಗಿದ್ರೇನು ಸ್ಕ್ರಿಪ್ಟ್ ಬರ್ದಿದ್ದೀನಿ. ಸೊ ಹಾಗಾಗಿ ಅದ್ರ ಒಳಗಡೆ ಏನೇನು ಪಾತ್ರಗಳು ಏನೇನು ನಡೆಯುತ್ತೆ ಅಂತ ಗೊತ್ತಿತ್ತು. ಆ ಕ್ಯಾರೆಕ್ಟರ್ ಪ್ರಕಾರ ವ್ಯಾಸವನ್ ಕೃಷ್ಣ ಅನ್ನೋ ಒಬ್ರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಇದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ನಿಯರ್ಲಿ ಒಂದು ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ. ಹತ್ರ ಒಂದು 30 to 40 days ಶೂಟ್ ಮಾಡಿದೀವಿ. ಈ ಮಾಲ್ ಅಲ್ಲಿ ಏನಂತಂದ್ರೆ ಒಂಥರ ವಿಚಿತ್ರ ವಿಷಯಗಳು ನಡೀತಿತ್ತು ನಮ್ಗೆ. ಲೈಕ್ ಹೇಗಂದ್ರೆ ನಮ್ಮಲ್ಲಿ ಆರ್ಟಿಸ್ಟ್ಗಳಿದ್ರು, ಕ್ಯಾಮರಾಮನ್ ಇದ್ರು. ನಮ್ ಫಸ್ಟ್ ಕ್ಯಾಮರಾಮನ್ ಬಗ್ಗೆ ಹೇಳ್ಬೇಕು. ಸೊ ಅವರು ಶೂಟ್ ಮಾಡಿದ್ರು, 1 week ಶೂಟ್ ಆಯ್ತು. ಫಸ್ಟ್ ಲೊಕೇಶನ್ಸ್ ನೋಡಿದ್ವಿ. ಲೊಕೇಶನ್ ಎಲ್ಲ ತುಂಬಾ ಹುಡುಕಾಡಿದ್ವಿ ಲೊಕೇಶನ್ಸ್. ಫೈನಲಿ ಒಂದೇ ಒಂದು ಲೊಕೇಶನ್ ಸಿಕ್ತು, ಅದೊಂದು ದೊಡ್ಡ ಮಾಲ್. ನಾರ್ಮಲಿ ಬೆಂಗಳೂರಲ್ಲಿ ಮಾಲ್ ಎಂಟಿ ಆಗಿ ಬಿಡೋಲ್ಲ, ಎಲ್ಲೇ ಆಗ್ಲಿ. ಯಾವುದೇ ಒಂದು ಸ್ಪೇಸ್ ಸಿಕ್ಕಿದ್ರೇನು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂತ ಒಂದು ದೊಡ್ಡ ಮಾಲ್, ಆಲ್ಮೋಸ್ಟ್ ಎಷ್ಟಿರ್ಬೋದು, ಒಂದು ಅರ್ಧ ಎಕರೆ ಇರ್ಬೋದು, 1 ಎಕರೆ, ಒಂದು ನಿಯರ್ ಬೈ 1.25 ಎಕರೆ ಇರುತ್ತೆ. ಅಷ್ಟು ದೊಡ್ಡ ಮಾಲ್, ಎಂಟಿ ಮಾಲ್. ಆ ಮಾಲ್ ಅಲ್ಲಿ ಶೂಟ್ ಮಾಡಿದ್ವಿ. ಹುಡುಕ್ತಾ ಇದ್ವಿ ಈ ತರ. ಮೇನ್ಲಿ ಏನಂದ್ರೆ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ತರ. ಇಲ್ಲ ಸರ್, ನ್ಯಾಚುರಲ್ ಆಗಿ ಒಂದು ವಿಷಯ ನಾನು ಅದೇ ಮೊದಲೇ ಹೇಳಿದೆ, ಆತ್ಮ ಅನ್ನೋ ಒಂದು ನಾನು ಅಂತ ಒಂದು ಬುಕ್ ಬರ್ದಿದೆ ಅಂತ. ಅದ್ರಲ್ಲಿ ಆತ್ಮಗಳ ಹೇಗೆ ಏನು ಇತ್ತಂತ ಆ ವಿಚಾರದಲ್ಲಿ ನನಗೆ ಕೆಲವು ಇದೆ. ನನಗೆ ಸೌಂಡ್ ನೀಟಾಗಿ ಕೇಳಿಸುತ್ತೆ. ಒಂದ್ಸರಿ ಕಣ್ಮುಚ್ಚಿ ಕೇಳಿದ್ರೆ ಇಲ್ಲಿ ಏನೇನ್ ನಡೀತಿದೆ ಪ್ರತಿಯೊಂದು ನನ್ಗೆ ಕೇಳಿಸುತ್ತೆ. ಸೊ ನಾನು ಮೂವಿಗೆ ಕೆಲವು ಪ್ರಿಪರೇಷನ್ಸ್ ಏನ್ ಮಾಡ್ಕೊಂಡಂದ್ರೆ, ಹಾಲಿವುಡ್ ಅಲ್ಲಿ ಕೆಲವು ಎಪಿಸೋಡ್ಸ್ ನೋಡಿದ್ದೆ. ಈ ಪರ್ಸನ್ ನಾನು ಹೇಳಿದ್ನಲ್ಲ, ಒಬ್ಬ ಪರ್ಸನ್ ಪೈಲಟ್, ಪಾಪ ಅವ್ರಿಗೆ ಕಾಲ್ ಇಂಜೆಕ್ಟ್ ಆಗಿ ಕಾಲು ಹೋಯ್ತಂತ. ಆ ಪರ್ಸನ್ ಕೆಲವು ಮೀಡಿಯಾ ಯೂಸ್ ಮಾಡ್ತಿದ್ರು, ಮೆಟೀರಿಯಲ್ಸ್. ಸೊ ಅದನ್ನು ಮತ್ತೆ ನಾನು ಈ ಮೂವಿಯಲ್ಲಿ ಹೊಸದಾಗಿ ಒಂದು ಎಕ್ಸ್ಟ್ರಾ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ. ಸೊ ಅದ್ರ ಥ್ರೂ ಏನಿದೆ, ಮೇನ್ಲಿ ಸೌಂಡ್. ಈಗ ಇಲ್ಲೇ ಇದೆ ಪ್ಲೇಸ್ ಅಲ್ಲಿ ಈ ಸೌಂಡ್ ಕೇಳಿದ್ರೆ ನಾರ್ಮಲಿ ಭಯ ಬರುತ್ತೆ. ನಾವು ನಾರ್ಮಲ್ ಮಾತಾಡಿದ್ರೆ ಭಯ ಬರಲ್ಲ. ಸೊ ಆ ಒಂಥರ ವಿಚಿತ್ರವಾದ ಆ ಸೌಂಡ್ ಮನುಷ್ಯನ ಭಯ ಇಡುತ್ತೆ. ಹೌದು. ಮೊದಲೇದು ನಾನು ಎಲ್ಲರಿಗೂ ಧನ್ಯವಾದ ನೀಡ್ತೇನೆ. ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮತ್ತೆ ಎಲ್ಲರೂ ಯೂನಿಟ್ ಅಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ. ಮತ್ತೆ ನಾನು ಈ ಮಾಂತ್ರಿಕ ಸಿನಿಮಾದಲ್ಲಿ ನಾನು ನಟಿಸುವ ಪಾತ್ರ ಪತ್ರಕರ್ತರು. ಸೊ ನನ್ನ ಹೆಸರು ಕಾತ್ಯಾಣಿ. ಅದ್ರಲ್ಲಿ ಇಲ್ಲಿ ದಿನ ನಮಗೆ ಏನೋ ಒಂದು ಆಗ್ತಾ ಇರುತ್ತೆ, ಏನೋ ವಿಷಯಗಳು, ಕೆಲವು ನಂಬಿಕೆಗಳಿರುತ್ತೆ. ಇದಕ್ಕೆಲ್ಲ ನಾವು ಒಂದ್ಸತಿ ಸಲಹೆ ಕೇಳ್ತೀವಿ. ಆ ಸಲಹೆಗೆ ನಮಗೆ ಏನ್ ಪರಿಹಾರ, ನಿವಾರಣೆ ಅಂತ ಎಲ್ಲ ನೋಡ್ಕೊಂತಾ ಇರ್ತೀವಿ. ಅದಕ್ಕೆ ಇಲ್ಲಿನೂ ಹಾಗೆ ಇರುತ್ತೆ. ಸೊ ಕುತೂಹಲದಲ್ಲಿ ಏನೇನ್ ನಡೆಯುತ್ತೆ ಅಲ್ಲೆಲ್ಲ ಮಾಲ್ ಅಲ್ಲಿ ಏನೇನಾಗಿರುತ್ತೆ ಇನ್ಸಿಡೆಂಟ್ಸ್, ಅದನ್ನೆಲ್ಲ ಸ್ವಲ್ಪ ಬಗೆಹರಿಸಿ ನಾವು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ತಿಳ್ಕೊಂತೀವಿ. ಸೊ ಈ ಶೂಟಿಂಗ್ ಮಾಡೋ ಟೈಮು ಒಂದ್ ಅನುಭವ ಆಗಿತ್ತು ನಮಗೂ. ಅದು ಇಂಟೆನ್ಸ್ ಶೂಟ್ ಇತ್ತು. ಅದ್ ಎಷ್ಟು ಇಂಟೆನ್ಸ್ ಅಂದ್ರೆ ನಾವು ನಿಜವಾಗ್ಲೂ ಪಾತ್ರದೊಳಗೆ ಹೋಗ್ಬಿಟ್ಟಿದ್ವಿ. ಹುಡುಕಿ ಭೂತ ಎಲ್ಲಿದೆ ಅಂತ. ಸಡನ್ ಆಗಿ ಆ ಹೆಂಡಲ್ಲಿ ಕತ್ತಲಲ್ಲಿ ಅದು ಎಷ್ಟು ಇಂಟೆನ್ಸ್ ಇತ್ತು ಅಂದ್ರೆ ಒಂದ್ ದೆವ್ವ ಕಾಣಿಸ್ಕೊಂಡ್ಬಿಡ್ತು ನಮ್ಗೆ.
ಮೊದ್ಲು ನಾವು ನಗಾಡ್ತಾ ಇದ್ವಿ ಲೈಕ್ ಇದೇನೋ ನಿಜ ಇರಲ್ಲ ಅಂತ ಹಿಂಗೆಲ್ಲ, ಬಟ್ ಅದು ಆ ಕ್ಷಣದಲ್ಲಿ ನೋಡಿದಾಗೆ ಅವಾಗ ಅನ್ಸ್ತು ಇದು ನಿಜ ಆಗ್ತದೇನಾ ಏನು ಅಂತ. ಬಟ್ ಇವತ್ತುವರೆಗೂ ಗೊತ್ತಿಲ್ಲ ಅದೇನಂತ. ಬಟ್ ಆಮೇಲೆ ಹುಡುಕಾಡಿದ್ರೆ ಏನ್ ಸಿಗ್ಲಿಲ್ಲ ನಮಗೆ. ಇದೊಂದು ತುಂಬಾ ಜೋರ್ ಅನುಭವ ಆಗಿತ್ತು, ಜ್ಞಾಪಕ ಬಂತು ಅಂತ ಕೇಳಿದೆ. ಬಟ್ ಓವರ್ ಆಲ್ ಎಲ್ಲ ಚೆನ್ನಾಗಿ ನಡೀತು. ತುಂಬಾ ಪ್ರೋತ್ಸಾಹ ಎಲ್ಲ ಕೊಟ್ರು ಅಂಡ್ ನಾವು ಶೂಟಿಂಗ್ ಎಲ್ಲ ಮಾಡಿದ್ವಿ. ಸೊ ಇದೆ ನಾವು ಕೇಳ್ಕೊಂತಿರೋದಷ್ಟೇ, ನಿಮ್ ಪ್ರೀತಿ ವಿಶ್ವಾಸದಿಂದ ಇದು ಸಿನಿಮಾ ಮುಂದುವರಿಲಿ ಅಂತ ಅದೇ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತೀವಿ. ಧನ್ಯವಾದಗಳು. ಸೊ ನನ್ನ ಹೆಸರು ಪ್ರಜ್ವಲ್. ಸೊ ನಮ್ಮೂರು ಹಾಸನ. ನಾನು ಬೆಂಗಳೂರಲ್ಲಿ ಪ್ರಾಜೆಕ್ಟ್ ಲೀಡ್ ಆಗಿ ಒಂದು ಏರೋಸ್ಪೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವಾಗಲೂ ಮಾಡ್ತಾ ಇದ್ದೀನಿ. ಸೊ ನನಗೆ ಮುಂಚೆ ನಾನು ನಾಟಕಗಳು ಮಾಡಿದ್ದೆ, ಮಹಿಮಾಪುರ ಮತ್ತು ದ್ರೋಣಾಚಾರ್ಯ ಅಂತ 2 ನಾಟಕಗಳು ಮಾಡಿದ್ದೆ. ಸೊ ಅದಾದಮೇಲೆ ಆಡಿಷನಲ್ಲಿ ಸರ್ ಸೆಲೆಕ್ಟ್ ಮಾಡಿದರು. ಸೊ ಸರ್ಗೆ ತುಂಬ ಥ್ಯಾಂಕ್ಸ್, ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಸೊ ಅವ್ರು ಎಲ್ಲರೂ ಹೇಳಿದಾಗೆ ಆ ಮಾಲಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇತ್ತು. ನನಗೆ ಆ ಥರ ಅನುಭವ ಯಾವುದೂ ಆಗಿಲ್ಲ. ಬಟ್ ನಾನು ಇವ್ರು ಹೇಳಿದ್ಮೇಲೆ ನಾನು ಹೋಗ್ತಾನೆ ಇರಲಿಲ್ಲ ಅಷ್ಟು ಒಳಗಡೆ. ಶೂಟಿಂಗ್ ಎಲ್ಲಿತ್ತು ಅಲ್ಲಿ ಮಾತ್ರ, ಬಟ್ ತುಂಬ ನೆಗೆಟಿವ್ ಎನರ್ಜಿ ಇತ್ತು. ಜಗದೀಶ್ ಊರ್ಕೆರೆ. ಇದು ನನ್ನ ಫಸ್ಟು ಸಿನಿಮಾ ಇದೆ ಆ್ಯಕ್ಚುಲಿ. ಇದು ಅದಾದಮೇಲೆ 3 ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನನಗೆ ಇಂಡಸ್ಟ್ರಿನೇ ಆಗ ಇನ್ಸ್ಟಿಟ್ಯೂಟ್ ಮುಗಿಸಿ ಡ್ರಾಮಾಗಳು ಮಾಡಿಕೊಂಡು ಅದಾದಮೇಲೆ ಈ ಸಿನಿಮಾ ಸಿಕ್ತು. ಈ ಸಿನಿಮಾದ ವರ್ಕು ಮಾಡೋಣ, ಜೊತೆಗೆ ಆ್ಯಕ್ಟಿಂಗು ಮಾಡೋಣ ಅಂದ್ಬಿಟ್ಟು ಸರ್ ಜೊತೆ ಸೇರಿಕೊಂಡು ಸಪೋರ್ಟಿವ್ ಆಗಿ ನಿಂತಿದ್ದೆ. ತುಂಬ ಜನ ಅವ್ರು ಹೇಳ್ದಂಗೆ ತುಂಬ ಜನ ಬಿಟ್ಟೋದ್ರು. ನಾವೆಲ್ಲ ಕೊನೆಗೆ ಸ್ವಲ್ಪ ಜನ ಮಾತ್ರ ಉಳ್ಕೊಂಡ್ವಿ. ಅದ್ರಲ್ಲಿ ನಾನು ಒಬ್ಬ. ನನಗೆ ಮಾಲಲ್ಲಿ ಅನುಭವ ಆಗಿದ್ದಂದ್ರೆ ಶೂಟ್ ಮಾಡ್ತಾ ಇದ್ರು ಎಲ್ಲ. ನಾನು ಸುಮ್ಮನೆ ಇವ್ರು ಹೇಳ್ದಂಗೆ ಮಾಲ್ ತುಂಬ ಸುತ್ತಾ ಇದ್ದೆ, ಆ ಕಡೆ ಇಲ್ಲಿ ಮೂಲೆನೂ ಓಡಾಡ್ತಾ ಇದ್ದೆ. ಹಂಗೆ ಓಡಾಡ್ಬೇಕಾದ್ರೆ ಶೆಟ್ರ್ ಒಳಗಡೆ ಹೋಗಿದ್ದೆ ಸುಮ್ಮನೆ. ನನಗೆ ವಿಡಿಯೋ ಶೂಟ್ ಮಾಡೋದು ಹುಚ್ಚಿತ್ತು ಒಂದು ಟೈಮಲ್ಲಿ. ಸುಮ್ಮನೆ ಬಾವಲಿಗಳು ತುಂಬ ಇರೋದಲ್ಲ, ಬಾವಲಿಗಳು ಶೂಟ್ ಮಾಡೋದು. ಹಂಗೆ ಮಾಡ್ಬೇಕು, ಶರ್ಟು ಕ್ಲೋಸ್ ಆಗ್ಬಿಡ್ದು. ಸರ್ ಕೂಗ್ತಾ ಇದ್ದೀನಿ, ಎತ್ತಕ್ಕೂ ಹೋಗ್ತಾ ಇಲ್ಲ. ಸರ್ ಆದ್ಮೇಲೆ ಒಳಗಡೆ ಒಂದು ಕಟ್ಟಿತ್ತು ಜೋರ ಶೆಟ್ರ್ ಹೊಡಿತಾ ಇದ್ದೆ. ಸರ್ ಬನ್ನಿ ಸರ್, ಎಲ್ಲಿದ್ರೆ ಬನ್ನಿ, ತೆಗಿರಿ ಹೊಡಿತಾ ಆಮೇಲೆ ಬಂದ್ರು. ಆಮೇಲೆ ಶೆಟ್ರ್ ಎತ್ತಿದ್ರು, ಆಮೇಲೆ ಆಚೆ ಬಂದೆ. ಅದು ಎತ್ತಕ್ಕೆ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಅಂದ್ರೆ ಫುಲ್ ತುಕ್ಕಿಡಿದಿರೋದಲ್ಲ, ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಅದು ಸ್ವಲ್ಪ